ತುಂಬಾ ಪ್ರಯತ್ನ ಅಂತೂ ಪಡ್ತಾ ಇರ್ತೀರಾ. ನೀವು ಏನೇನೋ ಕೆಲ್ಸಗಳನ್ನ ಮಾಡ್ತಾ ಇದ್ದೀರಾ, ಬಟ್ ಎಲ್ಲೋ ಪ್ರತಿಫಲ ಸಿಗ್ತಾ ಇಲ್ಲ. ಎಲ್ಲೋ ನಿಮ್ಗೆ ಅವಕಾಶಗಳು ಬರ್ತಾ ಇಲ್ಲ, ಹೊಸ ಕೆಲ್ಸಗಳು ಬರ್ತಾ ಇಲ್ಲ, ಜೀವನದಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ. ಇದೆಲ್ಲದಕ್ಕೂ ಕಾರಣ ಆ ಉತ್ತರ ದಿಕ್ಕಲ್ಲಿ ಏನಾದ್ರು ಒಂದು ದೋಷ ಆಗಿರ್ತದೆ. ಅಂಥವ್ರಿಗೆ ಈ ತಂತ್ರನ ಮಾಡ್ಕೊಂಡ್ರೆ ಅದ್ಭುತವಾಗಿ ನಿಮ್ಗೆ ರಿಸಲ್ಟ್ಸ್ ನ ನೋಡ್ಬೋದು. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಭಾಳ ಅದ್ಭುತವಾದಂಥ ಒಂದು ತಂತ್ರನ ಹೇಳ್ಕೊಡ್ತಾ ಇದೀನಿ. ಇದು ಯಾರಿಗೆ ವರ್ಕ್ ಆಗುತ್ತೆ ಅಂತಂದರೆ, ತುಂಬ ಪ್ರಯತ್ನ ಅಂತೂ ಪಡ್ತಾ ಇರ್ತೀರ, ಅಂದರೆ ತುಂಬ ನೀವು ಏನೇನೋ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಬಟ್ ಎಲ್ಲೋ ಪ್ರತಿಫಲ ಸಿಗ್ತಾ ಇಲ್ಲ. ಅಂಥವ್ರಿಗೆ ಈ ತಂತ್ರನ ಮಾಡಿಕೊಂಡ್ರೆ ಅದ್ಭುತವಾಗಿ ನಿಮಗೆ ರಿಸಲ್ಟ್ಸ್ನ ನೋಡ್ಬೋದು. ಅದ್ಭುತವಾಗಿ ಎಲ್ಲ ಕೆಲಸದಲ್ಲೂ ಕೂಡ ನಾವು ಏಳಿಗೆನ ನೋಡ್ಬೋದು. ನೋಡಿ, ಉತ್ತರದ ದಿಕ್ಕೇನೆ ನಮ್ಮ ಇಟ್ ಇಸ್ ಅ ಝೋನ್ ಆಫ್ ಆಪರ್ಚುನಿಟೀಸ್ ಅಂತ ಹೇಳ್ತಾ ಇರ್ತೀವಿ. ಎಲ್ಲೋ ನಿಮಗೆ ಅವಕಾಶಗಳು ಬರ್ತಾ ಇಲ್ಲ, ಹೊಸ ಕೆಲಸಗಳು ಬರ್ತಾ ಇಲ್ಲ, ಜೀವನದಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ. ಇದೆಲ್ಲದಕ್ಕೂ ಕಾರಣ ಆ ಉತ್ತರ ದಿಕ್ಕಲ್ಲಿ ಏನಾದ್ರು ಒಂದು ದೋಷ ಆಗಿರ್ತದೆ. ನೋಡಿ, ಉತ್ತರ ದಿಕ್ಕಲ್ಲಿ ಏನಾದ್ರು ಕೆಂಪು ಕಲರ್ ಬಣ್ಣ ಇರೋವಂಥ ಒಂದು ಮ್ಯಾಟ್ ಹಾಕಿರೋವಂಥದ್ದು, ಅಥವಾ ಕೆಂಪು ಕಲರ್ ಬಣ್ಣ ಇರೋವಂಥ ಕಲರ್ ಪೇಂಟ್ ಮಾಡಿರೋವಂಥದ್ದು, ಅಥವಾ ಏನಾದ್ರು ಅಲ್ಲಿ ನೆಗೆಟಿವ್ ಆಪೋಸಿಟ್ ಎನರ್ಜಿ ಇರೋವಂಥ ವಸ್ತುಗಳೇನಾದ್ರು ಇಟ್ಟಿರೋವಂಥದ್ದು, ಅಥವಾ ತುಂಬ ಭಾರವಾದ ವಸ್ತುನ ಏನಾದ್ರು ಇಟ್ಟಿರೋವಂಥದ್ದು, ಅಥವಾ ಏನೋ ಅಡಚಣೆ, ಎಂಟ್ರೆನ್ಸ್ ಆಗಿದ ತಕ್ಷಣ ಏನೋ ಒಂದು ಭಾರದ ವಸ್ತು, ಅಥವಾ ಬಾಗಿಲಿಗೆ ಒಂದು ಎನರ್ಜಿ ಫ್ಲೋ ಆಗಬೇಕು ಮನೆ ಒಳಗಡೆ, ಆ ಫ್ಲೋ ಆಗೋವಂಥ ಎನರ್ಜಿಗೆ ಎಲ್ಲೋ ಅಡೆತಡೆ ಇರೋವಂಥದ್ದಾಗ್ಬೋದು. ಇದೆಲ್ಲವೂ ಇದ್ದಾಗ ಭಾಳಷ್ಟು ಉತ್ತರ ದಿಕ್ಕಲ್ಲಿ ಆ ದೋಷ ಉಂಟಾಗ್ತದೆ. ಸೊ ಯಾವ ರೀತಿ ಮಾಡಿಕೊಂಡು ಅದ್ರ ಪ್ರತಿಫಲವನ್ನು ಪಡ್ಕೊಬೋದು ಅಂತಂದರೆ, ನಾನು ಸಾಕಷ್ಟು ಎಪಿಸೋಡ್ಗಳಲ್ಲಿ ಯಾವಾಗಲೂ ತಿಳಿಸ್ತಾ ಇರ್ತೀನಿ. ಅಲ್ಲಿ ನೀಲಿ ಬಣ್ಣದ ನೀವು ವಸ್ತುನ ಏನಾದರೂ ಕಲರ್ನ ಮಾಡಿಕೊಂಡ್ರೆ, ಅಥವಾ ವಾಲ್ ಸ್ಕ್ರೀನ್, ಈ ವಿಂಡೋ ಸ್ಕ್ರೀನ್ ಏನಿರುತ್ತೆ ಅದನ್ನು ಬ್ಲೂ ಕಲರ್ ಮಾಡಿಕೊಂಡ್ರೆ, ಅಥವಾ ಒಂದು ಬ್ಲೂ ಬಲ್ಪಲ್ಲಿ ಹಾಕಿ ನೀವು ಉರಿಸೋದ್ರಿಂದ ಕೂಡ ಅದ್ಭುತವಾದಂಥ ಒಂದು ಎನರ್ಜಿನ ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೊಬೋದು. ಅಥವಾ ಏನಾದರೂ ಭಾರದ ವಸ್ತುಗಳಿದ್ರೆ ಅದನ್ನು ಕ್ಲಟರ್ನ ಏನು ಆ ದಿಕ್ಕಲ್ಲಿರೋವಂಥ ಭಾರದ ವಸ್ತುನ ಕ್ಲಿಯರ್ ಮಾಡಿಬಿಟ್ಟು ಆ ಪ್ರತಿಫಲವನ್ನು ಪಡ್ಕೊಬೋದು. ಇನ್ನೊಂದು ಸುಲಭವಾದ ತಂತ್ರ ಏನು ಅಂತಂದರೆ, ಏನೂ ಆಗ್ತಿಲ್ವ ನಿಮಗೆ, ಒಂದು ಬಟ್ಲು ತೊಗೊಳ್ಳಿ, ಗಾಜಿನ ಬಟ್ಲು ತೊಗೊಂಡು ಗಸಗಸೆನ ಹಾಕ್ಬಿಟ್ಟು ಇಟ್ಬಿಡಿ. ಅದರಲ್ಲಿ ಗಸಗಸೆ, ಒಂದು ಗಾಜಿನ ಚಿಕ್ಕ ಬಟ್ಲು ತೊಗೊಂಡು ಗಸಗಸೆ ತುಂಬಿಬಿಟ್ಟು ಉತ್ತರದ ದಿಕ್ಕಲ್ಲಿ ಇಟ್ಬಿಡಿ. ಅದು ಮನೇಲಿಡೋದ್ರಿಂದ ಭಾಳಷ್ಟು ಅವಕಾಶಗಳು ಹುಡ್ಕೊಂಡು ಬರ್ತದೆ. ಆಟೋಮೆಟಿಕ್ಕಾಗಿ ಅಥವಾ ಬಿಸ್ನೆಸ್ ಪ್ಲೇಸಲ್ಲಿ ನಾನು ಇಡಬೇಕಾದ್ರೆ ದಕ್ಷಿಣ ದಿಕ್ಕಲ್ಲಿ ಇಡಿ, ದಕ್ಷಿಣ ದಿಕ್ಕಲ್ಲಿ ಒಂದು ಬಟ್ಲಲ್ಲಿ ಹಾಕಿಡಿ. ಆವಾಗಲೂ ಕೂಡ ಆ ಬಿಸ್ನೆಸ್ ಪ್ಲೇಸಲ್ಲಿ ನಿಮಗೆ ಅದ್ಭುತವಾದಂಥ ಒಂದು ಶಕ್ತಿ ಹುಟ್ಟಾಕುತ್ತೆ. ಅಥವಾ ಮನೇಲಿಡೋದಾಗಿದ್ದರೆ ಉತ್ತರ ದಿಕ್ಕಲ್ಲಿ ಒಂದು ಬಟ್ಲಲ್ಲಿ ಹಾಕಿ, ಗಾಜಿನ ಬಟ್ಲಲ್ಲಿ ಹಾಕಿ ಇಡೋದ್ರಿಂದ ಅದ್ಭುತವಾದಂಥ ಒಂದು ಎನರ್ಜಿನ ನೀವು ಹುಟ್ಟಾಕ್ಬೋದು. ಸೊ ಅವಕಾಶಗಳು ಬರ್ತಾ ಇಲ್ಲ, ಕೆಲಸ ಮಾಡ್ತಾ ಇದ್ದೀರಾ, ಆ ಅವಕಾಶಗಳು ಬರ್ತಾ ಇಲ್ಲ ಅಂದವ್ರು ಇದನ್ನು ಮಾಡ್ಕೊಬೋದು. ಯಾರೋ ಪ್ರಯತ್ನನೇ ಪಡ್ತಾ ಇಲ್ಲ, ಸುಮ್ಮನೆ ಕೆಲವ್ರು ಇದ್ದಾರೆ, ಗುರುಜಿ ನಮ್ಗೆ ಏನು ಮಾಡಿದ್ರೆ ಒಳ್ಳೇದಾಗತ್ತೆ, ಏನು ಮಾಡ್ಬೋದು, ಮಾಡೋಕ್ಕೆ ರೆಡಿ ಇಲ್ಲ ಮನುಷ್ಯ. ಬದುಕಕ್ಕೇನ್ರಿ ನೂರಾರು ದಾರಿಗಳಿದೆ. ಫಸ್ಟು ನಾನು ಮಾಡ್ತೀನಿ, ಕಷ್ಟಪಡ್ತೀನಿ, ದುಡಿತೀನಿ ಅಂತ ಆಚೆ ಬರಬೇಕಲ್ವಾ. ಮನೇಲೇ ಕೂತ್ಕೊಂಡು ಎಲ್ಲ ಆಗ್ಬಿಡ್ಬೇಕು, ನಾನು ಕೆಲಸ ಮಾಡೋಕ್ಕೆ ಆಗಲ್ಲ, ಮೈ ಬಗ್ಸೋಕ್ಕಾಗಲ್ಲ, ದುಡ್ಡು ಮಾತ್ರ ಬರಬೇಕು. ಸೊ ಈ ಥರ ಅಂದ್ಕೊಂಡವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇದು ಯಾರಿಗೆ ವರ್ಕ್ ಆಗುತ್ತೆ ಅಂತಂದರೆ, ಯಾರು ಪ್ರಯತ್ನ ಪಡ್ತಾ ಇದ್ದೀರಾ, ತುಂಬ ಏನೇನೋ ಪ್ರಯತ್ನಗಳು ಮಾಡ್ತಾ ಇದ್ದೀರಾ, ರಿಸಲ್ಟ್ ಬರ್ತಾ ಇಲ್ಲ ಅಂದಾಗ ಇದೊಂದು ಚಿಕ್ಕ ಪರಿಹಾರ. ಒಂದು ಬಟ್ಲಲ್ಲಿ, ಒಂದು ಗಾಜಿನ ಬಟ್ಲಲ್ಲಿ ಒಂದಷ್ಟು ಗಸಗಸೆನ ಅದು ತುಂಬ ಇಟ್ಟು ನೋಡಿ, ಅದರ ಮ್ಯಾಜಿಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ಬೋದು ಸ್ನೇಹಿತರೆ. ಸೊ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ, ಯಾಕಂದರೆ ಅದ್ಭುತ ತಂತ್ರಗಳನ್ನ ಕೊಡ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಫಾರ್ಮುಲಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಕೂಡ ಇದರಿಂದ ಅನುಕೂಲ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.